ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಎಲ್ಲರಿಗೂ ಕೂಡ ಹೋಮ್ ಮೇಕರ್ ಪವಿತ್ರ ಚಾನಲ್ಗೆ ವೆಲ್ಕಮ್. ಬಿಸಿಲು ಜಾಸ್ತಿ ಆಗಿದೆ ಅಲ್ವಾ, ಸೊ ಹಾಗಾಗಿ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನು ಗಿಡಗಳನ್ನ ಮೇಂಟೈನ್ ಮಾಡೋದಂತೂ ತುಂಬಾ ಕಷ್ಟ. ಸೊ ಅದಕ್ಕೆ ಸಂಜೆ ಮೇಲೆ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ನೀರನ್ನು ಹಾಕ್ತಾ ಇರ್ತೀನಿ. ಈ ಒಂದು ಪ್ಲ್ಯಾಂಟ್ ರಬ್ಬರ್ ಪ್ಲ್ಯಾಂಟ್ ನಮ್ಮನೆಗೆ ಬಂದಮೇಲೆ 2 ಹೊಸ ಎಲೆಗಳು ಬಂದಿದೆ, 3ನೇ ಎಲೆಗೆ ಚಿಗುರು ಕೂಡ ಹೊಡೆದಿದೆ. ಈ ಗಿಡ ಮೇಂಟೈನ್ ಮಾಡೋದು ತುಂಬಾ ಈಸಿ ಮತ್ತು ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ ಅಂತ ಬೇಕು ಅಂತಂದರೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಸಂಜೆ ಸ್ವಲ್ಪ ಪಾತ್ರೆ ಎಲ್ಲ ಆಯಿತು. ಅಡುಗೆ ಮಾಡೋಕ್ಕೂ ಮುಂಚೆಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋದಕ್ಕೆ ನಮಗೂ ಕೂಡ ಒಂಥರ ಖುಷಿ ಅಲ್ವಾ. ಅದಕ್ಕೆ ಪಾತ್ರೆ ಎಲ್ಲ ತೊಳ್ಕೊತಾ ಇದೆ. ಬೇಗ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಕೆಲಸ ಶುರು ಮಾಡೋಣ ಅಂತ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಆದ ನೆಕ್ಸ್ಟ್ ಡೇ ನಮ್ಮ ಕಡೆ ಎಲ್ಲರೂ ಏನಂತ ಹೇಳ್ತೀವಿ, ಹೊಸದೊಡ್ಕೊ ಅಂತ ಹೇಳ್ತೀವಿ. ನಾನ್ ವೆಜ್ ಸ್ಪೆಷಲ್ಲಾಗಿ ಮಾಡ್ತೀವಿ. ಸೊ ಇವತ್ತೇನು ನಾನ್ ವೆಜ್ ಮಾಡಬಾರ್ದು ಅಂತ ಪ್ಲ್ಯಾನ್ ಇತ್ತು. ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ ಇಲ್ಲ, ಪ್ರತಿ ವರ್ಷ ಎಲ್ಲರ ಮನೆಯಲ್ಲೂ ಈ ಒಂದು ಸ್ಪೆಷಲ್ ರೆಸಿಪೀಸ್ ಮಾಡ್ತಾರೆ, ಇವತ್ತು ನಮ್ಮ ಮನೆಯಲ್ಲೂ ಮಾಡೋಣ ಅಂತ ಸಂಜೆ ಮೇಲೆ ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ಗೆ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ತರಿಸೋದು ಕೂಡ ಲೇಟ್ ಆಯಿತು. ನಾನ್ ವೆಜ್ ಅಡುಗೆ ಅಂತಂದರೆ ಮೇಯ್ನಾಗಿ ನಮಗೆ ಬೇಕಾಗೋದು ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಶುಂಠಿ ಈ ಥರ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಒಂದೇ ಸರಿ ಎಲ್ಲ ರೆಡಿ ಆಗಿಬಿಟ್ರೆ ಅಡುಗೆ ಸುಲಭ ಆಗುತ್ತೆ. ಎಲ್ಲರಿಗೂ ಕೂಡ ಈ ಒಂದು ಚಾನಲ್ ಬಗ್ಗೆ ಡೌಟ್ ಇರಬಹುದು. ಇದರ ಚಾನಲನ್ನು ನಾನು ಕುಕಿಂಗ್ ಅಂತಲೇ ಸ್ಪೆಷಲಾಗಿ ಮಾಡಿದ್ದೆ. ಬರೀ ಕುಕಿಂಗ್ ತೋರಿಸಿದ್ರೆ ಚೆನ್ನಾಗಿರೋದಿಲ್ಲ, ಕುಕಿಂಗ್ ವ್ಲಾಗ್ ಥರ ತೋರಿಸಿದ್ರೆ ನೋಡೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ನಿಮಗೂ ಕೂಡ ರೆಸಿಪೀಸ್ ಜಸ್ಟ್ ಒಂದೇ ರೆಸಿಪೀಸ್ ಅಲ್ಲದೆ ಒಂದು ಐಡಿಯಾ ಬರುತ್ತೆ. ಡಿನ್ನರ್ಗೆ, ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಮಾಡ್ಬೋದು ಅಂತ ಈ ಚಾನಲ್ ಮಾಡಿದ್ದೀನಿ. ಸ್ಪೆಷಲ್ ಡೇಗೆ ಸ್ಪೆಷಲ್ಲಾಗಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫಿಶ್ ತರಿಸಿದ್ದೆ, ಮಟನ್ ತರಿಸಿದ್ದೆ, ಹಾಗೆ ಚಿಕನ್ ಕೂಡ ತರಿಸಿದ್ದೆ. ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಡೋಣ, ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೇಲಿ ಏನಂತಂದರೆ ನಾನ್ ವೆಜ್ ಜಾಸ್ತಿ ಇಷ್ಟಪಡೋದು ನನ್ನ ಹಸ್ಬೆಂಡ್ ಮಾತ್ರನೇ. ನನ್ನ ಮಕ್ಳಿಗೂ ಏನು ಅಷ್ಟು ಇಷ್ಟ ಇಲ್ಲ, ನಾನು ಕೂಡ ಅಷ್ಟೊಂದು ಇಷ್ಟಪಡಲ್ಲ. ಮಾಡಿದ್ರೆ ಸ್ಪೆಷಲ್ಲಾಗಿ ಅವ್ರಿಗೋಸ್ಕರ ಅಂತಲೇ ಮಾಡ್ತೀನಿ. ಸ್ವಲ್ಪನೇ ತರಿಸಿದ್ವಿ, ಕ್ವಾಂಟಿಟಿ ಕಡಿಮೆ ಮಾಡಿ. ಯಾಕೆ ಅಂತಂದರೆ ನಾಳೆ ಗುರುವಾರ ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಮಟನ್ನು ಹಾಗೆ ಚಿಕನ್ ಏನಂತ ಅಂದರೆ ಲಾಲಿಪಾಪ್ ಬರುತ್ತಲ್ಲ, ಆ ಕಟ್ಟಿಂಗಲ್ಲಿ ಒಂದು ತರಿಸಿದ್ವಿ. ಕರಿಗೆ ಅಂತ ಒಂದು ಸ್ವಲ್ಪ ಸಪ್ರೇಟ್ ತರಿಸಿದ್ವಿ. ಹಾಗೆ ಒಂದು ಸ್ವಲ್ಪ ಫಿಶ್ ಅಷ್ಟೇ ಸೈಡ್ಗೆ ಅಂತ ಹೇಳ್ಬಿಟ್ಟು ನಾವು ಒಂದು 1/2 kg ಅಂತಂದರೆ 3 ಏನೋ ಬಂದಿತ್ತು ಅಷ್ಟೇ. ಫಿಶ್ ಕೂಡ ತರಿಸ್ಕೊಂಡ್ವಿ. ಸೊ ಇದಿಷ್ಟು ರೆಸಿಪೀಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಮನೆ ಎಷ್ಟು ಪ್ರಶಾಂತವಾಗಿದೆಯಲ್ಲ. ಇಬ್ಬರು ಎಲ್ಲೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಶಾಪ್ ಹತ್ರ ಹೋಗಿದ್ರು. ಸೊ ಈಗ ಮಳೆ ಗುಡುಗು ಬರುತ್ತಲ್ಲ, ಆ ರೀತಿ ಬರ್ತಾರೆ. ಸೊ ನಿಮಗೆ ಈ ಚಾನಲ್ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ತಿಳಿಸಿ, ಅಥವಾ ಏನಾದರೂ ನೀವು ನನಗೆ ಸಜೆಷನ್ ಕೊಡೋಂಗಿದ್ರೆ ಅದನ್ನು ಕೂಡ ತಿಳಿಸಿ. ನಾನು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಬೆಟರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ನಾನು ಚಿಕನ್ ಲಾಲಿಪಾಪ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಸೋಯಾ ಸಾಸನ್ನು ಹಾಕ್ಕೊತಾ ಇದ್ದೀನಿ. ವಿನಿಗರ್ ಹಾಕೋಬೋದು, ಇಲ್ಲ ಅಂತ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ರಸನ ಹಾಕೋಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಲಾಲಿಪಾಪ್ ಪೀಸಸ್ ಏನಿದೆಯಲ್ಲ ಅದನ್ನು ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅಡುಗೆ ಎಲ್ಲ ಮುಗಿದು ಕೊನೆಯಲ್ಲಿ ಊಟದ ಟೈಮಲ್ಲಿ ಅದನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಯಾಕೆ ಅಂತಂದರೆ ಚಿಕನ್ಗೆ ಉಪ್ಪು, ಖಾರ, ಹುಳಿ ಹಿಡಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಸಪ್ಪೆ ಇದ್ದರೆ ಅಷ್ಟು ರುಚಿ ಅನಿಸೋದಿಲ್ಲ. ಸೊ ಹಾಗಾಗಿ ಇನ್ನೆಲ್ಲ ಅಡುಗೆ ಕೆಲಸ ಮುಗಿಯೋ ತನಕ ನಾನು ಅದನ್ನು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಡ್ತೀನಿ. ಸೊ ಇಷ್ಟೇ, ಪೀಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು.
ನೆಕ್ಸ್ಟ್ ಇನ್ನೊಂದನ್ನು ಕೂಡ ಮ್ಯಾರಿನೇಟ್ ಮಾಡಬೇಕು, ಫಿಶನ್ನ ತವಾ ಫ್ರೈ ಮಾಡೋದಕ್ಕೆ ಅಂತ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ನಿಂಬೆ ಹಣ್ಣಿನ ರಸ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದು ತವಾ ಫ್ರೈ ಮಾಡ್ತಾ ಇರೋದ್ರಿಂದ ಕೋಟಿಂಗಿಗೆ ಏನು ಅಷ್ಟು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಡೀಪ್ ಫ್ರೈ ಮಾಡಿದ್ರೆ ಈ ಒಂದು ಏನು ಮಸಾಲ ಅದಕ್ಕೆ ಹಿಡಿಯೋದಿಲ್ಲ, ಬೇಗನೆ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ತವಾ ಫ್ರೈಗಾದರೆ ಇದು ಚೆನ್ನಾಗಿರುತ್ತೆ. ಫಿಶನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅಲ್ಲಿ ಮಸಾಲ ಎಲ್ಲ ಫಿಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಉಪ್ಪು ಖಾರ ಇಳಿಯುತ್ತೆ ಅಂತ ಅಷ್ಟೇ. ಸೊ ಇದಕ್ಕೆ ಮಸಾಲ ಎಲ್ಲ ಚೆನ್ನಾಗಿ ಹಚ್ಚಿ ಸೇಮ್ ಲಾಲಿಪಾಪ್ನ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಹೆಂಗಿಟ್ನೋ ಇದನ್ನು ಅದ್ರ ಜೊತೆಲೇ ಇಟ್ಬಿಡ್ತೀನಿ. ಇದು ಎರಡೂ ಕೂಡ ಒಂದೇ ಟೈಮಲ್ಲೇ ಡೀಪ್ ಫ್ರೈ ಮಾಡೋದಕ್ಕೆ ಆಗುತ್ತೆ. ಸೊ ಎರಡು ಕೂಡ ರೆಡಿ ಆಯಿತು. ಸ್ವಲ್ಪ ಕಾಫಿ ಟೀ ಬೇಕಲ್ಲ ಸಂಜೆ ಟೈಮಲ್ಲಿ, ನಾವು ಊಟ ಮಾಡೋ ಟೈಮ್ ಅಷ್ಟೊತ್ತಿಗೆ ಒಂದು ಗ್ಲಾಸ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಮಾಡ್ತಾ ಇದ್ದೆ. ಹಾಲು ಸಂಜೆನೂ ಕೂಡ ಬಿಸಿ ಮಾಡ್ತೀನಿ, ಇವಾಗ ಬೇಸಿಗೆ ಅಲ್ವಾ. ಸೊ ಹಾಗಾಗಿ ಒಂದೇ ಸರಿ ಜಾಸ್ತಿ ತೊಗೊಂಡು ಬಂದು ಹಾಲನ್ನು ಕಾಯಿಸೋದಕ್ಕಿಂತ ಸಂಜೆ ಒಂದು ಸರಿ ಕಾಯಿಸೋದು ಬೆಟರ್. ಇಲ್ಲಿ ನಾನು ಟೀಗೆಲ್ಲ ರೆಡಿ ಮಾಡಿಕೊಂಡೆ. ಟೀ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಡುಗೆಯನ್ನು ಶುರು ಮಾಡ್ಕೋತೀನಿ. ನಮ್ಮ ಮನೆಯವ್ರಿಗೆ ಕೂಡ ಸ್ವಲ್ಪ ಟೀಯನ್ನು ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಚಿಕನ್ ಡ್ರೈ ಮಾಡೋದಕ್ಕೆ ನಾನು ಈರುಳ್ಳಿ ಒಂದು 3 ಈರುಳ್ಳಿಯನ್ನು ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ಕೊಂಡ್ರೆ ಆಯಿತು. ಒಂದು 2 ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟೊ ಬೇಕಾಗುತ್ತೆ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಟೇಸ್ಟ್ ಅದರಲ್ಲೇ ಬರುತ್ತೆ. ಸೊ ನೀವು ಈರುಳ್ಳಿ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು, ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. 1-2 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಉಪ್ಪು ಮತ್ತು ಎಲ್ಲ ಮಿಕ್ಸ್ ಮಾಡಬೇಕು. ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಚಿಕನನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಆಯಿಲ್ ಜಾಸ್ತಿ ಹಾಕಿದ್ದೀನಿ ಅಂದರೆ ಚಿಕನ್ನ ಇವಾಗ ಇದಿಷ್ಟು ಮಸಾಲ ಜೊತೆಗೇ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಆ ಒಂದು ರಾ ಸ್ಮೆಲ್ ಇರುತ್ತಲ್ಲ ಅದು ಎಲ್ಲ ಹೋಗುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವಾಗ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಟನ್ ನಾನು ಕರಿ ಮಾಡ್ತಾಯಿದ್ದೀನಿ, ಚಿಕನ್ ಡ್ರೈ ಮಾಡಿಬಿಟ್ಟು. ಮಟನ್ ಕರಿಗೆ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಏಲಕ್ಕಿ ಹಾಗೆ ಲವಂಗ ಮತ್ತೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಅದನ್ನು ಗ್ರೈಂಡ್ ಮಾಡೋಕ್ಕೆ ಇಟ್ಟಿದ್ದೀನಿ ಮಟನ್ಗೆ. ಅದು ಇದಕ್ಕೆ ಕಟ್ ಮಾಡಿಟ್ಟಿದ್ದಂಥ ಟೊಮೊಟೊ ಕೊನೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದರಲ್ಲೇ ಕುದಿಬೇಕದು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಚಿಕನ್ ಬೇಯೋ ತನಕ ಹಾಗೆ ಬೇಯ್ತಾ ಇದ್ದರೆ ಡ್ರೈ ಆಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು, ಇಲ್ಲ ಕರಿಬೇವು ಸೊಪ್ಪು ಕೂಡ ಹಾಕ್ಕೋಬೋದು. ಇಲ್ಲಿ ಮಟನ್ ಡ್ರೈ ಮಾಡೋದಕ್ಕೆ ಎಣ್ಣೆಗೆ ಸ್ವಲ್ಪ ನಾನು ಚಕ್ಕೆ, ಲವಂಗ, ಮಟನ್ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು, ಸ್ವಲ್ಪ ಅರಿಶಿನ. ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಮಸಾಲ ರುಬ್ಬಿದ್ನಲ್ಲ, ಆ ಹಸಿ ಮಸಾಲಾನ ಈ ಒಂದು ಮಟನಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಇಷ್ಟೇ. ಇದಕ್ಕೆ ಇನ್ನೊಂದು ಮಸಾಲ ರುಬ್ಕೋತೀನಿ. ಇದನ್ನು ಕರಿ ಥರ ಮಾಡ್ತಾಯಿದ್ದೀನಿ, ಸಾಂಬಾರು ಥರ ಮಾಡ್ತಾಯಿಲ್ಲ. ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೆ, ವೈಟ್ ರೈಸ್ ಮಾಡಿರೋದು ತುಂಬ ಹಾಗೆ ಉಳಿದಿತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ ಬಿರಿಯಾನಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಮಸಾಲ ರುಬ್ಬೋದು ಅಂತಂದರೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಗೋಡಂಬಿ ಹಾಗೆ ಟೊಮೊಟೊ ಇದನ್ನು ಪ್ಯೂರಿ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ. ಇದಕ್ಕೆ ಎಕ್ಸ್ಟ್ರಾ ಮಸಾಲ ಅಂತ ಅಂದರೆ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಆದರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರನೇ ನೀರು ಹಾಕ್ಕೊಂಡು ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಪುದೀನ, ಕೊತ್ತಂಬರಿ ಇಷ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ವಿಜಿಲ್ ಮಟನ್ ಬೇಯೋ ತನಕ ಒಂದಿಷ್ಟು ವಿಜಿಲ್ ತೊಗೊಂಡ್ರೆ ಆಯಿತು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇಷ್ಟೇ. 3 ಮಸಾಲ ಹಾಕ್ಕೊಂಡಿದ್ದೀನಿ, ಧನಿಯಾ, ಖಾರದ ಪುಡಿ, ಜೀರಿಗೆ ಪುಡಿ ಇಷ್ಟೇ. ಸೊ ಇದೆಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀವು ವಿಜಿಲ್ ತೊಗೊಂಡ್ರೆ ಮಟನ್ ಗ್ರೇವಿ ರೆಡಿ ಆಯಿತು. ಚಿಕನ್ ಲಾಲಿಪಾಪ್ಗೆ ಕೊನೆಯಲ್ಲಿ ನಾನು ಸ್ವಲ್ಪ ಮೈದಾ, ಕಾರ್ನ್ಫ್ಲೋರು, ಒಂದು ಮೊಟ್ಟೆ ಇಷ್ಟನ್ನು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಡೀಪ್ ಫ್ರೈಗೆ ಹಾಕೋತೀನಿ. ಡೈರೆಕ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ
ತೆಳು ಆಗ್ಬೋದು, ಇಲ್ಲ ಅಂತಂದರೆ ಉಪ್ಪು ಖಾರ ಇಳ್ದಿರೋದಿಲ್ಲ. ಸೊ ನಾನು ಈ ಥರ ಮಾಡ್ಕೊತೀನಿ ಲಾಲಿಪಾಪ್ಗೆ. ಬೇಕಂತಂದರೆ ಒಂದು ದೊಡ್ಡ ಸ್ಪೂನಷ್ಟು ಮೊಸರು ಹಾಕಿಬಿಟ್ರೆ ಹುಳಿ ಥರ ಟೇಸ್ಟ್ ಅದು ತುಂಬಾ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಾನು ಒಂದು ಸ್ವಲ್ಪ ದೊಡ್ಡ ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ಚಿಕನ್ ಲಾಲಿಪಾಪ್ ರೆಡಿ. ರುಚಿಯಾಗಿ ಚಿಕನ್ ಡ್ರೈ ಜೊತೆಗೆ ಚಿಕನ್ ಲಾಲಿಪಾಪ್ ಹಾಗೆ ಮಟನ್ ಗ್ರೇವಿ ಜೊತೆಗೆ ಕೊನೆಯಲ್ಲಿ ನಾನು ಫಿಶ್ ತವಾ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ನಮ್ಮನೆಯ ಸ್ಪೆಷಲ್ ರಾತ್ರಿ ಊಟಕ್ಕೆ ಮಾಡಿದ ಅಡುಗೆ. ನನ್ನ ಹಸ್ಬೆಂಡ್ ಬಂದು ನಾನೇ ಡೀಪ್ ಫ್ರೈ ಮಾಡಿಕೊಡ್ತೀನಿ ಅಂತಂದರು ತವಾ ಫ್ರೈ. ಫಿಶ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಸರಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ಕೊತಾ ಇದ್ರು. ಜಸ್ಟ್ 1-2-3 ಫಿಶ್ ಇತ್ತಷ್ಟೇ. ನೈಟ್ಗೆ ಒಂದು ರುಚಿಯಾದ ಊಟ ರೆಡಿ ಆಯಿತು. ಎಲ್ಲರೂ ಕೂಡ ಹೊಸದಡ್ಕುವಂಥ ಸ್ಪೆಷಲ್ ಅಡುಗೆಗಳನ್ನ ಮಾಡಿರ್ತೀರ. ಸೊ ನಮ್ಮ ಮನೇಲೂ ಇದಿಷ್ಟು ರೆಸಿಪೀಸ್ನ ಮಾಡಿದೆ. ನಿಮಗೆ ಯಾವ ರೆಸಿಪಿ ತುಂಬ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ. ಹಾಗೆ ನಾನ್ ವೆಜ್ ಇಷ್ಟಪಡುವಂತಹ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಅವ್ರಿಗೆ ಕೂಡ ಶೇರ್ ಮಾಡಿ. ಅವರು ಕೂಡ ಟ್ರೈ ಮಾಡ್ತಾರೆ. ಯಾಕೆಂತಂದರೆ ಎಲ್ಲ ರೆಸಿಪಿನೂ ಕೂಡ ಕ್ವಿಕ್ಕಾಗಿ ಆಗುತ್ತೆ, ಸಿಂಪಲಾಗಿ ಆಗುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಉಪ್ಪು ಖಾರ ಕರೆಕ್ಟಾಗಿ ಹಾಕಬೇಕಷ್ಟೇ. ಸೊ ಪ್ರೀತಮ್ದು ಮೊದಲನೆಯ ಬ್ಯಾಟಿಂಗ್ ಆಯಿತು. ಆದ ತಕ್ಷಣ ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸರಿ ಅವನ್ನ ಸ್ವಿಂಗ್ ಮೇಲೆ ಹಾಗೆ ಮಲಗಿಸ್ಬಿಟ್ಟು ನಾನ್ ವೆಜ್ ತಿಂದ ಮೇಲೆ ಸ್ವಲ್ಪ ವಾಕ್ ಮಾಡಬೇಕು. ನನಗೆ ಅದೊಂದು ಅಭ್ಯಾಸ. ಮಾಡಿಲ್ಲ ಅಂತಂದರೆ ಅದು ಕಂಫರ್ಟ್ ಅನಿಸಲ್ಲ. ಅದಕ್ಕೂ ಮುಂಚೆಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ವಾರದಲ್ಲಿ ನಾನು ಅಂತಂದರೆ 3 ದಿನಕ್ಕೆ ಒಂದ್ಸರಿ ಈ ರೀತಿಯಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೋತೀನಿ. 3 ದಿನಕ್ಕೆ ಒಂದ್ಸರಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪ್ರತಿ ರಾತ್ರಿ ಮಾಡಬೇಕಂತ ಏನಿಲ್ಲ. ಫಸ್ಟು ಸಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಯಲ್ಲಿರೋ ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳಿ ನಾನು ಯುಟಿಲಿಟಿ ಏರಿಯಾದಲ್ಲಿ ಇರಿಸ್ತೀನಿ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡ್ ಸಮೇತ. ಸೊ ಅದಾದಮೇಲೆ ಸ್ಟ್ಯಾಂಡ್ ಇಡೋ ಜಾಗನೂ ಕೂಡ ಕ್ಲೀನ್ ಮಾಡಬೇಕಲ್ವ. ಒಂದು ಸ್ಪ್ರೇ ಬಾಟಲ್ಗೆ ವಿಮ್ಮು ನೀರು ಇಷ್ಟನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಆಗುತ್ತೆ. ಅದನ್ನು ಮಾಡಿಬಿಟ್ಟು ನಾನು ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನೀರಿನ ಕಲೆ ಜಾಸ್ತಿ ಉಳಿಯುತ್ತೆ. ಯಾವಾಗಲೂ ಪಾತ್ರೆದು ಸ್ಟ್ಯಾಂಡ್ ಅಲ್ಲೇ ಇಟ್ಟಿರ್ತೀನಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಗೋಡೆಗಳಿಗೂ ಅಷ್ಟೇ ಜಾಸ್ತಿ ಏನೂ ಬೇಡ, ವಿಮ್ ಸಾಕಾಗುತ್ತೆ. ನಾನು ಮೈಕ್ರೋಫೈಬರ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊತೀನಿ. ಇದು ನೀರು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಏನು ನಾವು ನಾರ್ಮಲಾಗಿ ಒರೆಸಿದಾಗ ಗೆರೆ ಉಳಿಯುತ್ತಲ್ಲ, ಅದು ಉಳಿಯೋದಿಲ್ಲ. ಅದ್ರ ಜೊತೆಗೆ 3 ದಿನಕ್ಕೆ ಒಂದ್ಸರಿನೇ ನಾನು ಈ ಒಂದು ಟಬ್ಬನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ವಿಮ್ ಇಡೋವಂಥದ್ದು ಅಥವಾ ಪಾತ್ರೆ ನಾರುಗಳಿಡೋ ಅಂಥದ್ದು ಅದನ್ನೆಲ್ಲ ಮಾಡ್ಕೋತೀನಿ. ಇವತ್ತು ನಂದು ಸ್ಪ್ರೇ ಬಾಟಲ್ಲು ಮಿಸ್ ಆಗಿಬಿಟ್ಟಿತ್ತು. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮೈಕ್ರೋಫೈಬರ್ಗೆ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಅದರಲ್ಲೇ ಒರೆಸ್ಬಿಡ್ತೀನಿ ಫಸ್ಟ್. ಇನ್ನೊಂದು ಸರಿ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಒರೆಸ್ಕೊಂಡ್ರೆ ಅದರೊಳಗೆ ಚುಕ್ಕಿ ಇರೋದು ಅಥವಾ ಆಯಿಲ್ ಸ್ಟೇನ್ ಇರ್ಬೋದು, ನೀರಿನ ಮಾರ್ಕ್ ಇರ್ಬೋದು, ಅದೆಲ್ಲ ಉಳಿಯೋದಿಲ್ಲ. ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಏನು ಶೆಲ್ಫು ಗೋಡೆ ಎಲ್ಲನೂ ಕೂಡ. ಸೊ ಈ ಥರ ನಾನು 3 ದಿನಕ್ಕೆ ಒಂದ್ಸರಿ ಮಾಡ್ಕೊಳ್ಳೋದ್ರಿಂದ ಕಿಚನ್ ತುಂಬಾ ಕ್ಲೀನಾಗಿರುತ್ತೆ. ಪದೇ ಮಾಡಿಲ್ಲ ಅಂದ್ರೂ ನೋಡೋದಕ್ಕೆ ತುಂಬ ಸ್ವಚ್ಛವಾಗಿ ಕಾಣಿಸುತ್ತೆ. ನಮಗೂ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಸೊ ಅದಾದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸ್ಟೀಲ್ ಇದೆಯಲ್ಲ ಅದನ್ನೆಲ್ಲ ನಾನು ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಅದರಲ್ಲೇ ಹಾಲು ಚೆಲ್ಲಿರುತ್ತೆ ಅಥವಾ ಏನೋ ಸುಟ್ಟೋಗಿರೋ ಥರದ್ದು ಅದೆಲ್ಲ ಕರೆ ಹಾಗೆ ಇರುತ್ತಲ್ಲ. ಆಮೇಲೆ ಈ ಗ್ಲಾಸ್ ಇರೋ ಕಡೆ ನಾನು ಸಾಫ್ಟ್ ಸ್ಪಾಂಜಲ್ಲಿ ಒರೆಸ್ಕೋತೀನಿ. ಸ್ಕ್ರಬ್ ಮಾಡಬಾರ್ದು, ಇಲ್ಲಾಂದರೆ ಗೆರೆ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಆ ಥರ ಕ್ಲೀನ್ ಮಾಡ್ಕೊತೀನಿ. ಸೊ ಕ್ಲೀನ್ ಆದಮೇಲೆ ಸೇಮ್ ಮೈಕ್ರೋಫೈಬರ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡ್ರೆ ಎಷ್ಟು ಹೊಸ ಥರ ಕಾಣಿಸ್ತಾ ಇದೆ. ಕ್ಲೀನ್ ಆಯಿತು. ನೈಟಲ್ಲೇ ಅಡುಗೆ ಮನೆ ಕ್ಲೀನ್ ಮಾಡೋದ್ರಿಂದ ಜಿರಳೆಗಳು ಬರೋದಿಲ್ಲ. ಮತ್ತು ಬೆಳಗ್ಗೆ ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಮಕ್ಳಿಗೆ ಸ್ಕೂಲಿಗೆ ನಾಷ್ಟ ಮಾಡೋದಕ್ಕೆ ಎದ್ದ ತಕ್ಷಣ ನಮಗೊಂಥರ ಒಳ್ಳೆ ಫೀಲ್ ಇರುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ ಅಡುಗೆ ಮನೆಯಲ್ಲಿ ಸ್ಮೆಲ್ ಕಡಿಮೆ ಆಗುತ್ತೆ. ಸಿಂಕಲ್ ಪಾತ್ರೆ ನೈಟ್ ಹೊತ್ತು ಇಲ್ಲ ಅಂತ ಅಂದರೆ ಆದಷ್ಟು ಇದೊಂದಿಷ್ಟು ಕೆಲಸನಾದರೂ ಮಾಡ್ಕೊಳ್ಳಿ ಟೈಮ್ ಇದ್ದಾಗ. ಸೊ ಬಟ್ಟೆಯನ್ನು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ನೀರಿಗೆ ಇಟ್ಟಿದೆ. ಸಿಂಕನ್ನು ಕೂಡ ಅಷ್ಟೇ, ಇವತ್ತು ನಾನ್ ವೆಜ್ ಅಲ್ವಾ ಮಾಡಿದ್ದು. ಸೊ ಅದ್ರ ಸ್ಮೆಲ್ಲೆಲ್ಲ ಹಾಗೆ ಉಳಿದ್ಬಿಟ್ಟುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕ್ತೀನಿ ನಾನು ಸಿಂಕಿಗೆ. ಅದಕ್ಕೆ ನಾನು ಬಿಸಿ ನೀರಿನಲ್ಲಿ ಫಸ್ಟು ಇವಾಗ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಆ ಮೈಕ್ರೋಫೈಬರ್ ಬಟ್ಟೆಯನ್ನು ಹಾಕಿ ವಿಮ್ ಜೆಲ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಣಗಾಕಕ್ಕೆ ಹಾಕಿಬಿಡ್ತೀನಿ. ಅದಾದಮೇಲೆ ಸಿಂಕಿಗೆ ಅದೇ ನೀರನ್ನು ಹಾಕಿದ್ರೆ ಬಿಸಿ ನೀರಿಂದ ಸ್ಮೆಲ್ಲು ಎಣ್ಣೆ ಜಿಡ್ಡು ಎಲ್ಲ ಹೋಗುತ್ತೆ, ಸಿಂಕ್ ಕ್ಲೀನ್ ಆಗುತ್ತೆ. ಸೊ ಇದಿಷ್ಟು ನನ್ನ ರಾತ್ರಿ ಟೈಮಲ್ಲಿ ನಾನು ಮಾಡ್ಕೊಳ್ಳುವಂತಹ ಕಿಚನ್ ಕ್ಲೀನಿಂಗ್. ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತೀರಾ.
ಪ್ರತಿದಿನ ಒಂದೊಂದು ಥರ ಒಂದೊಂದು ಐಡಿಯಾಗಳು ಬರುತ್ತೆ ನಮಗೆ, ಅದನ್ನು ನಾವು ಮಾಡ್ಕೊತಾ ಇರ್ತೀವಿ. ಸೊ ಇದಿಷ್ಟು ನನ್ನ ಅಡುಗೆ ಮನೆಯ ಕ್ಲೀನಿಂಗ್ ಕತೆ ಆಯಿತು. ಇದಾದಮೇಲೆ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಇಲ್ಲೇ ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಗಿರುತ್ತೆ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಇರಲಿ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಕಾರಿಡಾರ್ ಹತ್ರನೇ ಸ್ವಲ್ಪ ಸಣ್ಣ ವಾಕಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಗಾಳಿ ಎಲ್ಲ ತೊಗೊಂಡು ಮಲ್ಕೊಳ್ಳೋದು ಇಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಕುಕ್ಕಿಂಗ್ ಮತ್ತು ಕ್ಲೀನಿಂಗ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ನೀವು ಲೈಕ್ ಮುಖಾಂತರ ನನಗೆ ಹೇಳಿ. ನೀವೆಷ್ಟು ಲೈಕ್ಸ್ ಜಾಸ್ತಿ ಕೊಡ್ತೀರಾ ನನಗೆ ಅಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಹೇಳಿದ್ದೀನಲ್ಲ ಅಷ್ಟೇ. ಸೊ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇಷ್ಟ ಆಗುವಂತಹ ವ್ಲಾಗಲ್ಲಿ. ಹಾಗೆ ಪವಿತ್ರ ಬ್ಯೂಟಿ ವ್ಲಾಗ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.